ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಕಾಸ್ಟ್ ಚಾನಲ್. ನಾನು ನಿಮ್ಮ ಹಾಕಿ. ಇವತ್ತು ನಮ್ಮ ಹತ್ರ ಒಂದು ವೆಹಿಕಲ್, ಗುಡ್ ವೆಹಿಕಲ್ ಅಂತ ಹೇಳ್ಬೋದು, ಒಂದು ಮೋಸ್ಟ್ ಬ್ಯೂಟಿಫುಲ್ ಕಾರ್ ಅಂತ ಹೇಳ್ಬೋದು. ಅದು ಕಾಂಪೇರ್ XUV ಒಂದು ಕ್ಲೀನಾಗಿ ಓಡಿಸಿಕ್ಕೆ ಕಂಫರ್ಟೇಬಲ್ಲು, ಲೈಕ್ ನಮ್ದು ಡಸ್ಟರ್ ಅಂತ ಇಟ್ಕೊಳ್ಳಿ, ಡಸ್ಟರ್ ಥರನೇ ಅಂತ ತಿಳ್ಕೊಳ್ಳಿ. ಯಾಕಂದರೆ ಸೇಮ್ ಡಸ್ಟರ್ ಥರನೇ ಬರುತ್ತೆ. ಅದು ಯಾವ ಗಾಡಿ ಅಂತ ನಿಮ್ಗೆ ಗೆಸ್ ಮಾಡ್ತಾ ಇದ್ದೀರಾ? ಬನ್ನಿ ವಿಡಿಯೋಲಿ ಹೋಗಿ ಅದು ಯಾವ ಗಾಡಿ ಅಂತ ತೋರಿಸ್ತೀನಿ ನಾನು. ಅದು ಮುಂಚೆ ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಈ ಥರ ಒಳ್ಳೆ ಕಾರ್ಸು ನಮ್ಮ ಶೋರೂಮ್ ಕಡೆಯಿಂದ ಸಿಗುತ್ತೆ ಅಂತ ಹೇಳ್ಕೊತೀನಿ. ಆ್ಯಂಡ್ ಫ್ರೆಂಡ್ಸ್, ನಮ್ಮ ಶೋರೂಮಲ್ಲಿ ತೊಗೊಂಡ್ರೆ ನಿಮಗೆ ಏನೇನು ಬೆನಿಫಿಟ್ ಸಿಗುತ್ತೆ ಅದೆಲ್ಲ ನಿಮಗೆ ವಿಡಿಯೋ ಎಂಡಲ್ಲಿ ಹೇಳ್ತೀನಿ. ಅದು ತನಕ ನೀವು ವಿಡಿಯೋ ಸ್ಕಿಪ್ ಮಾಡಬೇಡಿ. ಎಲ್ಲ ವಿಡಿಯೋ ಪ್ರತಿ ವಿಡಿಯೋ ನೋಡಿ. ಗಾಡಿದು ಕಂಡೀಷನ್, ಬಾಡಿ ಲೈನ್ ಕಂಡೀಷನ್, ಇಂಟೀರಿಯರ್ ಕಂಡೀಷನ್, ಟೈರ್ಸ್ ಕಂಡೀಷನ್, ಇಂಜಿನ್ ರೂಮ್ ಕಂಡೀಷನು, ಇಂಜಿನ್ ಸ್ಟಾರ್ಟ್ ಮಾಡಿ ಎಲ್ಲ ತೋರಿಸ್ತೀನಿ. ಅದಾದಮೇಲೆ ನಿಮಗೆ ಏನು ಮಾಡಲು, ಏನು ಪ್ರೈಸಿಂಗು, ಎಷ್ಟು ಕಿಲೋಮೀಟರ್ ಓಡಿದೆ, ಆ್ಯಂಡ್ ಫೀಚರ್ಸ್ ಏನೇನು ಬರುತ್ತೆ, ಅದರಲ್ಲಿ ಫೈನಲ್ ಪ್ರೈಸ್ ಏನಾಗುತ್ತೆ ಅದೆಲ್ಲ ಹೇಳ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್, ವೇಟ್ ಮಾಡೋದಲ್ಲ, ಡೈರೆಕ್ಟ್ಲಿ ವಿಡಿಯೋಲಿ ಹೋಗಿ ಕಂಪ್ಲೀಟ್ ವಿಡಿಯೋ ನೋಡೋಣ. ಫ್ರೆಂಡ್ಸ್, ನೋಡ್ತಾ ಇದ್ದೀರಾ ನಮ್ಮ ಮುಂದ್ಗಡೆ ಸೇಮ್ ಲೈಕ್ ಡಸ್ಟರ್ ಲುಕ್ ಕೊಡೋದು ಗಾಡಿ. ಅದು ಯಾವುದು ಗಾಡಿ ಅಂದರೆ ನಮ್ಮ ನಿಸಾನ್ ಟೆರೆನೋ. ನೋಡ್ತಾ ಇದ್ದೀರಾ, ನಿಸಾನ್ ಟೆರೆನೋ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇದು ಫ್ರಂಟ್ ವ್ಯೂ ನೋಡ್ತಾ ಇದ್ದೀರಾ ನೀವು. ಟಾಪ್ ಎಂಡ್ ವೇರಿಯಂಟು ವಿತ್ ಫೋಗ್ ಲ್ಯಾಂಪ್ಸ್ ಆಗಲಿ, ನಿಮಗೆ ಬಾಡಿ ಲೈನ್ ನೋಡ್ತಾ ಇದ್ದೀರಾ ಎಷ್ಟು ಕಂಡೀಷನ್ ಆಗಿದೆ ಅಂತ. ಫ್ರಂಟ್ ಕಂಡೀಷನ್ ನೋಡ್ತಾ ಇದ್ದೀರಾ, ಬಂಪರ್ ಆಗಲಿ, ಬಾನೆಟ್ ಕಂಡೀಷನ್ ಆಗಲಿ, ಎಲ್ಲಿನೂ ಸ್ಕ್ರಾಚಸ್ಸು, ಬಂಪರ್ ಸ್ಕ್ರಾಚಸ್ ಆ ಥರ ಏನಂದರೆ ಏನಿಲ್ಲ. ನೋಡ್ತಾ ಇದ್ದೀರಾ, ಪ್ರತಿಯೊಂದು ನಿಮಗೆ ರೈಟ್ ರೌಂಡ್ ತೋರಿಸ್ತೀನಿ ನಿಮಗೆ. ನೋಡ್ತಾ ಇದ್ದೀರಾ, ಹಂಗೆ ನಿಮಗೆ ಲೆಫ್ಟ್ ಸೈಡ್ಗೆ ಕೂಡ ಬರ್ತಾ ಇದ್ದೀನಿ. ಎಲ್ಲಿನೂ ಕೂಡ ಒಂದು ಸ್ಕ್ರಾಚಸ್ಸು, ಒಂದು ಡೆಂಟು ಆ ಥರ ಏನೊಂದು ಕಳಿಸಲ್ಲ ನಿಮಗೆ. ಅಷ್ಟು ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಆ್ಯಂಡ್ ಮ್ಯಾಗ್ವಿಲ್ಸ್ ನೋಡ್ತಾ ಇದ್ದೀರಾ ಎಷ್ಟು ಒಳ್ಳೆ ಮ್ಯಾಗ್ವಿಲ್ಸ್ ಇದೆ ಅಂತ. ಲುಕ್ಕಾಗಿ ಕಟ್ತಾ ಇದೆ. ವೆಹಿಕಲ್ ನೋಡಿದ್ರೆ ಗೊತ್ತಾಗ್ತಾ ಇದೆ ಎಷ್ಟು ಕಂಡೀಷನಲ್ಲಿ ಇಕ್ಕಿದ್ದಾರೆ ಅಂತ. ನೋಡ್ಬೋದು ಬಾಡಿ ಲೈನು ತುಂಬ ಒಳ್ಳೆ ಮೇಂಟೈನ್ ಮಾಡಿದ್ದಾರೆ. ಎಲ್ಲಿನೂ ಕೂಡ ನಿಮಗೆ ಡೆಂಟ್ಸ್ ಆಗಲಿ ಬಾಡಿ ಲೈನಲ್ಲಿ ನೋಡ್ಬೋದು. ಇಲ್ಲಿ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಬ್ಯಾಕ್ ಸೈಡ್ನು ಕೂಡ ನೋಡ್ಕೊಬೋದು ನೀವು. ಲೆಫ್ಟ್ ಸೈಡಿಂದ ಹಂಗೆ ನಿಮಗೆ ಬ್ಯಾಕ್ ಸೈಡ್ ತೊಗೊಂಡು ಬರ್ತಾ ಇದ್ದೀನಿ, ನೋಡ್ಬೋದು ಇಲ್ಲಿ. ತುಂಬ ಚೆನ್ನಾಗಿದೆ. ಆ್ಯಂಡ್ ನಂಬರ್ ನೋಡ್ತಾ ಇದ್ದೀರಾ, ಫ್ಯಾನ್ಸಿ ನಂಬರು 5400 ಫ್ಯಾನ್ಸಿ ನಂಬರು. ಡೈರೆಕ್ಟ್ ಟೋಟಲ್ ಮಾಡಿದ್ರೆ ನಿಮಗೆ 9 ಬರುತ್ತೆ. ನೋಡ್ತಾ ಇದ್ದೀರಾ, 5400 ಟೋಟಲ್ ಮಾಡಿದ್ರೆ 9 ಬರುತ್ತೆ. ಈ ಥರ ಫ್ಯಾನ್ಸಿ ನಂಬರು 9 ಲಕ್ಕಿ ನಂಬರ್ ಅಂತ ಎಷ್ಟು ಜನ ಕೇಳ್ತಾಯಿದ್ರು. 9 ನಂಬರ್ ಗಾಡಿ, ಸಿಂಗಲ್ ನಂಬರ್ ಬರಬೇಕು 9. ಯಾರು ಇಷ್ಟಪಟ್ಟಿದ್ದಾರೆ ದಯವಿಟ್ಟು ಫಸ್ಟು ಡೈರೆಕ್ಟ್ ನಮ್ಮ ಶೋರೂಮ್ಗೆ ವಿಸಿಟ್ ಮಾಡಿ. ಆ್ಯಂಡ್ ನೋಡ್ಬೋದು ನಿಮಗೆ ರೈಟ್ ಸೈಡ್ನು ಕೂಡ ತೋರಿಸ್ತಾ ಇದ್ದೀನಿ. ರೈಟ್ ಸೈಡ್ನು ಕೂಡ ನೋಡ್ಬೋದು. ತುಂಬ ಚೆನ್ನಾಗಿದೆ. ಫ್ರೆಂಡ್ಸ್, ನೋಡ್ತಾ ಇದ್ದೀರಾ, ನಿಮಗೆ ರೈಟ್ ರೌಂಡ್ ಬಾಡಿ ಲೈನ್ ತೋರಿಸ್ಕೊಂಡು ಬಂದಿದ್ದೀನಿ. ಎಲ್ಲಿನೂ ಆಗಲಿ, ಎಲ್ಲಿನೂ ಒಂದು ಡೆಂಟು, ಎಲ್ಲಿನೂ ಒಂದು ಸ್ಕ್ರಾಚಸ್ಸು ಆ ಥರ ಏನಂದರೆ ಏನಿಲ್ಲ. ನೋಡ್ತಾ ಇದ್ದೀರಾ, ಟಾಪ್ ಕಂಡೀಷನ್ನು ಕೂಡ ತುಂಬ ಚೆನ್ನಾಗಿದೆ. ತುಂಬ ಕ್ಲೀನ್ ಇದೆ. ಬನ್ನಿ ಫ್ರೆಂಡ್ಸ್, ಇವಾಗ ರೈಟ್ ಒಂದು ಬಾಡಿ ಲೈನ್ ಎಲ್ಲ ಆಗಿದೆ. ಬನ್ನಿ ಇವಾಗ ಟೈರ್ಸ್ ಕಂಡೀಷನ್ ನೋಡೋಣ. ಇಂಟೀರಿಯರ್ ಕಂಡೀಷನ್ ನೋಡೋಣ. ಅದು ಮುಂಚೆ ಟೈರ್ಸ್ ಕಂಡೀಷನ್ ತೋರಿಸ್ತೀನಿ, ಏನು ಕಂಡೀಷನಲ್ಲಿದೆ ಅಂತ. ಟೈರ್ಸ್ ಕಂಡೀಷನ್ನು ನೋಡ್ಬೋದು ನಿಮಗೆ. ಫ್ರಂಟ್ ಟೈರ್ ಇದು ರೈಟ್ ಸೈಡ್ದು ವಿತ್ ಅಲಾಯ್ ವೀಲ್ಸು ನೋಡ್ಬೋದು. ಆಲ್ಮೋಸ್ಟ್ ಒಂದು 50% ಟೈರ್ ಇದೆ. ನೋಡ್ತಾ ಇದ್ದೀರಾ, 50% ಟೈರ್ ಇದೆ ಫ್ರಂಟ್ ಟೈರ್ ಇದು. ಹಂಗೆ ನಿಮಗೆ ಬ್ಯಾಕ್ ಸೈಡ್ ಟೈರ್ನು ಕೂಡ ತೋರಿಸ್ತೀನಿ. ಅದೂ ಕೂಡ ಸೇಮ್ ಕಂಡೀಷನ್ 50% ಟೈರ್ ಇದೆ ವಿತ್ ಅಲಾಯ್ ವೀಲ್ಸ್. ನೋಡ್ತಾ ಇದ್ದೀರಾ ಫ್ರೆಂಡ್ಸ್, 50% ಟೈರ್ ಇದೆ. ಆ್ಯಂಡ್ ಇಂಟೀರಿಯರ್ ಕೂಡ ತೋರಿಸ್ತೀನಿ ನಿಮಗೆ. ಇಂಟೀರಿಯರ್ನು ಕೂಡ ನೋಡ್ಬೋದು. 4 ಪವರ್ ವಿಂಡೋಸು. ಆ್ಯಂಡ್ ಒಳಗಡೆ ನೋಡ್ತಾ ಇದ್ದೀರಾ ಲೆದರ್ ಸೀಟ್ಸ್ ಎಲ್ಲ ಇದೆ. ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ನೋಡ್ಬೋದು. ಇದರಲ್ಲಿ ನಿಮಗೆ ಆಲ್ಮೋಸ್ಟು ಏರ್ ಬ್ಯಾಗ್ ಬರುತ್ತೆ. ನೋಡ್ತಾ ಇದ್ದೀರಾ, ಇಲ್ಲಿ ಒಂದು ಏರ್ ಬ್ಯಾಗ್ ಇದೆ. ಆ್ಯಂಡ್ ನಿಮಗೆ ಪ್ಯಾಸೆಂಜರ್ ಏರ್ ಬ್ಯಾಗ್ ಇದೆ,
ಕಂಪನಿ ಸಿಸ್ಟಮ್ ಇದೆ, ಆಟೋ AC ಇದೆ, ವಿತ್ ABS ಬ್ರೇಕ್ ಕೂಡ ಬರುತ್ತೆ ನಿಮಗೆ. ಆ್ಯಂಡ್ ಆಟೋಮೆಟಿಕ್ ಮಿರರ್ ಅಡ್ಜಸ್ಟೇಬಲ್ನು ಕೂಡ ಇದೆ, ನೋಡ್ಬೋದು ಇಲ್ಲಿ ಆಟೋಮೆಟಿಕ್ ಮಿರರ್ ಅಡ್ಜಸ್ಟೇಬಲ್, ಸೈಡ್ ಮಿರರ್ಸ್ ಎಲ್ಲ ಆಟೋಮೆಟಿಕ್ ಮಿರರ್ ಅಡ್ಜಸ್ಟೇಬಲ್ಲು. ತುಂಬ ಚೆನ್ನಾಗಿದೆ ಇಂಟೀರಿಯರು. ಎಲ್ಲಿ ಸೀಟ್ ಕವರ್ಸ್ ಆ ಥರ ಏನು ಟರ್ನ್ ಆಗಿ ಆ ಥರ ಏನಿಲ್ಲ, ಚೆನ್ನಾಗಿದೆ ಸೀಟ್ ಕವರ್ಸು. ಆ್ಯಂಡ್ ಬ್ಯಾಕ್ ಸೈಡ್ನು ಕೂಡ ನೋಡ್ಬೋದು, ಬ್ಯಾಕ್ ಸೈಡಲ್ಲಿ ನೋಡ್ಬೋದು ಸೀಟ್ಸು ಗುಡ್ ಕಂಡೀಷನ್ ಇದೆ. ಇಂಟೀರಿಯರ್ ಮಾತ್ರ ಭಾಳ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇಂಟೀರಿಯರ್ನು ಬಾಡಿ ಲೈನು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ನೋಡ್ಬೋದು. ಹ್ಯಾಂಡ್ ಇದೇ ಥರ ಹ್ಯಾಂಡ್ ರೆಸ್ಟು ಬರುತ್ತೆ. ಪ್ಲಸ್ ನಿಮಗೆ ಇಲ್ಲಿ ನೋಡಿ ಬ್ಯಾಕ್ AC ಕೂಡ ಬರುತ್ತೆ, ಇದರಲ್ಲಿ ಬ್ಯಾಕ್ AC ಕೂಡ ಆಪ್ಷನ್ ಇದೆ, ನೋಡ್ಬೋದು ಫ್ರೆಂಡ್ಸ್. ತುಂಬ ಚೆನ್ನಾಗಿದೆ ವೆಹಿಕಲ್ಲು, ವೆಲ್ ಮೇಂಟೈನ್ ಮಾಡಿದ್ದಾರೆ. ಆ್ಯಂಡ್ ಫ್ರೆಂಡ್ಸ್ ನಿಮಗೆ ಬ್ಯಾಕ್ ಸೈಡ್ ನೋಡ್ಬೋದು, ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್ ಕೂಡ ಇದೆ, ವೈಫರ್ ಕೂಡ ಇದೆ. ಆ್ಯಂಡ್ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ನೋಡ್ತಾ ಇದ್ದೀರಾ ಇಲ್ಲಿ, ಬ್ಲ್ಯಾಕು ನಿಮಗೆ ಎಲ್ಲ ಪಾರ್ಕಿಂಗ್ ಸೆನ್ಸರ್ಸು. ಆ್ಯಂಡ್ ರಿವರ್ಸ್ ಬಂಪರ್ ಒಂದು ಎಕ್ಸ್ಟ್ರಾ ಹಾಕಿದ್ದಾರೆ. ಆ್ಯಂಡ್ ಬೂಟ್ ಸ್ಪೇಸ್ನು ಕೂಡ ತೋರಿಸ್ತೀನಿ ಎಷ್ಟು ದೊಡ್ಡದು ಬರುತ್ತೆ ಅಂತ. ಒಂದು ಫ್ಯಾಮಿಲಿ ಯೂಸ್ಗೆ ಒಳ್ಳೆ ಗಾಡಿ ಅಂತ ಹೇಳ್ತೀನಿ. ನೋಡ್ಬೋದು ಇಲ್ಲಿ, ನೋಡ್ಬೋದು ಫ್ರೆಂಡ್ಸ್ ಬೂಟ್ ಸ್ಪೇಸು ಎಷ್ಟು ದೊಡ್ಡದಿದೆ ಅಂತ, ಎಷ್ಟು ದೊಡ್ಡ ಕಾಣಿಸ್ತದೆ ನೋಡ್ಬೋದು ಬೂಟ್ ಸ್ಪೇಸು. ಅದು ಬೇಕಂದರೆ ನೀವು ಇದು ಪ್ಯಾಡ್ಗಳು ಬಿಚ್ಕೊಳ್ಬೋದು, ಬೇಕಂದರೆ ಆರಾಮಾಗಿ ನಿಮ್ಗೆ ಜಾಸ್ತಿ ಲಗೇಜ್ ಇದ್ದರೆ ಆರಾಮಾಗಿ ಪ್ಯಾಡ್ಸ್ ಬಿಚ್ಕೊಳ್ಬೋದು. ಇಲ್ಲಾಂದರೆ ಇಲ್ಲಿ ಲಗೇಜ್ ಇಕ್ಕೊಂಡು ಬೇಲೆ ಏನು ಇಕ್ಕೊಳ್ಬೇಕಂದ್ರೆ ಇಲ್ಲಿನೂ ಏನೋ ಒಂದು ಲೋ ವೇಟ್ ಸಾಮಾನುಗಳು ಏನು ಇಕ್ಕೊಳ್ಬೋದು ನೀವು. ಆಗಿದೆ ತುಂಬ ಚೆನ್ನಾಗಿದೆ. ಆ್ಯಂಡ್ ಬ್ಯಾಕ್ ಸೈಡ್ ಟೈರ್ನು ಕೂಡ ನೋಡ್ಬೋದು, ಲೆಫ್ಟ್ ಸೈಡ್ದು ನೋಡ್ತಾ ಇದ್ದೀರಾ ಬ್ಯಾಕ್ ಸೈಡ್ ಟೈರು. ಹಂಗೆ ನಿಮಗೆ ನೋಡ್ಬೋದು ಇದು ಫ್ರಂಟ್ ಟೈರು, ಫ್ರಂಟ್ ಲೆಫ್ಟ್ ಸೈಡ್ ಟೈರು, ಅದನ್ನು ಕೂಡ ಗುಡ್ ಕಂಡೀಷನಲ್ಲಿದೆ. ಫ್ರೆಂಡ್ಸ್ ಆಲ್ಮೋಸ್ಟ್ ನಿಮಗೆ ರೈಟ್ ಆನ್ ಬಾಡಿ ಲೈನು, ಇಂಟೀರಿಯರು, ಎಕ್ಸ್ಟೀರಿಯರ್, ಟೈರ್ಸ್ ಕಂಡೀಷನು ಎಲ್ಲ ತೋರಿಸ್ಬಿಟ್ಟಿದ್ದೀನಿ. ಬನ್ನಿ ಇವಾಗ ಇಂಜಿನ್ ರೂಮ್ ಕಡೆ ಹೋಗೋಣ, ಇಂಜಿನ್ ರೂಮ್ ಏನು ಕಂಡೀಷನಲ್ಲಿದೆ ಅಂತ ಇಂಜಿನ್ ರೂಮ್ ನೋಡೋಣ. ಫ್ರೆಂಡ್ಸ್ ನೋಡ್ಬೋದು ಇಂಜಿನ್ ರೂಮು ಎಷ್ಟು ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ, ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಎಕ್ಸಿಟ್ ಬ್ಯಾಟ್ರಿ ಇದೆ, ಎಕ್ಸಿಟ್ ಬ್ಯಾಟ್ರಿ ನೋಡ್ಬೋದು. ಇಂಜಿನ್ ರೂಮು ಡೀಸೆಲ್ ಇಂಜಿನ್ನು, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಇಂಜಿನ್ ರೂಮ್ನು. ಹಂಗೆ ನಿಮಗೆ ಇಂಜಿನ್ನು ಕೂಡ ಸ್ಟಾರ್ಟ್ ಮಾಡಿ ತೋರಿಸ್ತೀನಿ ಹೆಂಗಿದೆ ಅಂತ, ಎಷ್ಟು ಸ್ಮೂತಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ನೋಡ್ಬೋದು ಇಂಜಿನ್ನು. ಫ್ರೆಂಡ್ಸ್ ಕೇಳ್ಕೊಂಡ್ರಾ ಇಂಜಿನ್ನು ಸೌಂಡು ಎಷ್ಟು ಚೆನ್ನಾಗಿದೆ ಅಂತ. ಇಂಜಿನ್ ತುಂಬ ಸ್ಮೂತಾಗಿದೆ, ಡೀಸೆಲ್ ಇಂಜಿನ್ನು. ಒಳ್ಳೆ ಆನೆಟ್ ಆಗಿಬಿಟ್ರೆ ನಿಮಗೆ ಏನು ಅಂದರೆ ಏನು ಸೌಂಡ್ ಬರಲ್ಲ. ನೋಡ್ಕೊಳ್ಳಿ ಎಷ್ಟು ಸ್ಮೂತಾಗಿದೆ ಅಂತ, ಯಾರಿಗೆ ಗೊತ್ತಾಗಲ್ಲ, ಒಳಗಡೆ ಕುತ್ಕೊಂಡ್ಬಿಟ್ರೂ ಗೊತ್ತಾಗಲ್ಲ ಇಷ್ಟು ಸ್ಮೂತ್ ಇದೆ ಅಂತ. ಬನ್ನಿ ಫ್ರೆಂಡ್ಸ್ ಇವಾಗ ಇಂಜಿನ್ನು ಎಲ್ಲ ಕಂಡೀಷನ್ ಆಯಿತು, ಇಂಜಿನ್ ನೋಡಿದ್ದೀರಾ. ಬನ್ನಿ ಡೀಟೇಲ್ಸ್ ತೊಗೊಳ್ಳೋಣ, ಏನು ಮಾಡಲ್ ಎಷ್ಟಕ್ಕೆ ಆಗುತ್ತೆ ಫೈನಲ್ ಇದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ನೋಡಿದ್ದೀರಾ. ನಿಮಗೆ ರೈಟ್ ನಿಮಗೆ ಬಾಡಿ ಲೈನ್ ಆಗಲಿ, ಇಂಟೀರಿಯರ್, ಎಕ್ಸ್ಟೀರಿಯರು, ಟೈರ್ಸ್ ಕಂಡೀಷನ್ನು, ಬೂಟ್ ಸ್ಪೇಸು, ಆದಮೇಲೆ ನಿಮಗೆ ಡಿಕ್ಕಿ ಸ್ಪೇಸು ಕೂಡ ತೋರಿಸಿದ್ದೀನಿ. ಪ್ಲಸ್ ನಿಮಗೆ ಇಂಜಿನ್ ರೂಮ್ನು ಕೂಡ ತೋರಿಸಿದ್ದೀನಿ. ಆಲ್ಮೋಸ್ಟ್ ಇಂಜಿನ್ ಸ್ಟಾರ್ಟ್ ಮಾಡಿನೂ ಕೂಡ ತೋರಿಸಿದ್ದೀನಿ ಹೆಂಗಿದೆ ಅಂತ. ತುಂಬ ಸ್ಮೂತಾಗಿದೆ, ಡೀಸೆಲ್ ಇಂಜಿನ್ ಅಂತ ಯಾರು ಹೇಳಲ್ಲ. ಡ್ರೈವಿಂಗ್ ಮಾಡಿದ ಟೈಮಲ್ಲಿ ಇನ್ನೂ ತುಂಬ ಕ್ಲಾಸ್ ಕಾಣಿಸಿದೆ, ಯಾಕಂದರೆ ನಾನು ಟೆಸ್ಟ್ ಡ್ರೈವ್ ನೋಡಿದ್ದೀನಿ. ವೆಹಿಕಲ್ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸಿಂಗಲ್ ಓನರ್ ವೆಹಿಕಲ್, 2014 ಮಾಡಲ್ XV ವೇರಿಯಂಟು, ನಿಸಾನ್ ಟೆರೆನೋ XV ವೇರಿಯಂಟ್ ಇದು. 85 PS ಮೈಲೇಜಲ್ಲಿ ನೋಡ್ತಾ ಇದ್ದಾರೆ. ಸಿಟಿಯಲ್ಲಿ ನಿಮಗೆ ಕಣ್ಣು ಮುಚ್ಕೊಂಡು 15-16 ಬರುತ್ತೆ, ಲಾಂಗಲ್ಲಿ 17-18 ಬರುತ್ತೆ. 85 PS ನಿಮಗೆ ಮೈಲೇಜ್ನು ತುಂಬ ಬರುತ್ತೆ. ಆ್ಯಂಡ್ ಪಿಕಪ್ನು ಚೆನ್ನಾಗಿರುತ್ತೆ. ಆ್ಯಂಡ್ ಓಡಿಸೋಕ್ಕೆ ಕಂಫರ್ಟೇಬಲ್ಲು. ಒಂದು ಕಾಂಪ್ಯಾಕ್ಟ್ XV ಯಾರು ನೋಡ್ತಾ ಇದ್ದಾರೆ, ಬೆಸ್ಟ್ ಗಾಡಿ ಅಂತ ಸಜೆಸ್ಟ್ ಮಾಡ್ತೀನಿ.
ಯೂಸ್ ಮಾಡೋರಿಗೆ. ಫ್ರೆಂಡ್ಸ್, ಇದು ಪ್ರೈಸಿಂಗ್ ನೀವು ನೋಡ್ತಾ ಇದ್ದಾರೆ 2014 ಮಾಡಲ್ಗೆ ಕಸ್ಟಮರು 5 ಕಾಲು ಹೇಳ್ತಾರೆ, ಅದನ್ನು ಫಿಕ್ಸೆಡ್ ಪ್ರೈಸ್ ಅಲ್ಲ. ಬನ್ನಿ ನಮ್ಮ ಶೋರೂಮ್ಗೆ ವಿಸಿಟ್ ಮಾಡಿ, ನಿಮಗೆ ಎಷ್ಟು ಕಮ್ಮಿ ಆಗುತ್ತೆ ನಮ್ಮ ಕೈಯಿಂದ ಅಷ್ಟು ಕಮ್ಮಿ, ಮಾರ್ಕೆಟಿಂದ ಕಮ್ಮಿ ಮಾಡ್ಕೊಡ್ತೀನಿ. 200% ಮಾರ್ಕೆಟಿಂದ ಒಂದು 25,000 to 50,000 ಒಳಗಡೆ ನಿಮಗೆ ಡಿಸ್ಕೌಂಟ್ ಮಾಡ್ಕೊಡ್ತೀನಿ. ಪ್ಲಸ್ ಗಾಡಿಯಲ್ಲಿ ತೊಗೊಂಡೋಗಿ ಖರ್ಚು ಮಾಡೋದು ಆ ಥರ ಏನಿಲ್ಲ, ಎಲ್ಲ ಆಲ್ಮೋಸ್ಟ್ ಸರ್ವಿಸಿಂಗ್ ಎಲ್ಲ ಆಗಿದೆ, ಸಸ್ಪೆನ್ಷನ್ ಕೆಲಸ ಎಲ್ಲ ಮಾಡಿದ್ದಾರೆ. ತೊಗೊಂಡೋಗಬೇಕು, ಜಸ್ಟ್ ನೀವು ಡೀಸೆಲ್ ಆಗಬೇಕು, ಯೂಸ್ ಮಾಡಬೇಕು ಅಂಥ ಕಂಡೀಷನಲ್ಲಿದೆ. ಲೋನ್ ಅವ್ರಿಗೆ ನೋಡ್ತಾ ಇರೋದಕ್ಕೋಸ್ಕರ ಲೋನಲ್ಲಿ ಯಾರನ್ನು ನೋಡ್ತಾ ಇರೋರೆ ಅವ್ರಿಗೇನು ನಮ್ಮ ಹತ್ರ ಲೋನ್ ಈ ಗಾಡಿಗೆ ಆಪ್ಷನ್ ಇದೆ, ಲೋನ್ ಸಿಗುತ್ತೆ ನಿಮಗೆ ಅಪ್ ಟು 80 to 90% ಲೋನ್ ಸಿಗುತ್ತೆ. ಆ್ಯಂಡ್ ನಮ್ಮ ಸಾಗರ್ ಕಾರ್ಸಲ್ಲಿ ತೊಗೊಂಡ್ರೆ ಏನು ಬೆನಿಫಿಟ್ ಅಂದರೆ ನಿಮಗೆ ಡೆಲಿವರಿ ಟೈಮಲ್ಲಿ 3M ಪಾಲಿಶ್ ಸಿಗುತ್ತೆ, ಆ್ಯಂಡ್ RTO ಟ್ರಾನ್ಸ್ಫರ್ ಫ್ರೀ ಆಫ್ ಕಾಸ್ಟಲ್ಲಿ ಮಾಡ್ಕೊಡ್ತೀನಿ. ಇದೆಲ್ಲ ಫೆಸಿಲಿಟೀಸ್ ಇರುತ್ತೆ. ಬನ್ನಿ, ಮೇನ್ ಪ್ರೈಸಿಂಗ್ ರೇಟ್ನಲ್ಲಿ ನಿಮಗೆ ಪ್ರೈಸಿಂಗಲ್ಲಿ ನೆಗೋಷಿಯೇಟ್ ಮಾಡ್ಕೊಡ್ತೀನಿ. ಈ ಥರ ಆಫರ್ಗಳು ಯಾರು ಕೊಡಲ್ಲ. ಬನ್ನಿ ನಮ್ಮ ಶೋರೂಮ್ಗೆ, ಜಯನಗರ್ 3rd ಬ್ಲಾಕ್, ಸ್ವಿಮ್ಮಿಂಗ್ ಪೂಲ್ ಹತ್ರ ಬರೋದು ಸಾಗರ್ ಕಾರ್ಸ್ ಅಂತ. ಗೊತ್ತಾಗಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಇಲ್ಲಾಂದ್ರೂ ಕೂಡ ಗೂಗಲಲ್ಲಿ ಸಾಗರ್ ಕಾರ್ಸ್ ಅಂತ ಟೈಪ್ ಮಾಡಿದೆ ನಮ್ಮ ಶೋರೂಮ್ ಲೊಕೇಶನ್ ಬಂದುಬಿಡುತ್ತೆ. ಆ್ಯಂಡ್ ಥ್ಯಾಂಕ್ ಯು ಫಾರ್ ಸೀಯಿಂಗ್ ದಿಸ್ ವಿಡಿಯೋ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಯಾವತ್ತಾಗ ಗುಡ್ ಬೈ.